ಆಗ ನಮಗೊಂದು ಆಸೆ ಆಯ್ತು, ಓಕೆ ಮಗು ಅವ್ರದ್ದೇ ಆಗೋಯ್ತು ಅಂದ್ರೆ ಮದುವೆ ಆಗ್ಬೋದು, ಏನಾದ್ರೂ ಮನಸ್ತಾಪ ಇರ್ಲಿ ಮದುವೆ ಆಗ್ಬೋದು. ಏನು ನಾವೇನ್ ಅನ್ಕೊಂಡಿದ್ವಿ ಅದೆಲ್ಲ ಉಲ್ಟಾ ಆಗೋಯ್ತು. ಈಗಲೂ ವಾದ ಮಾಡಕ್ ಶುರು ಮಾಡಿದ್ರೇ ಸಾಧ್ಯನೇ ಇಲ್ಲ, ನಂದೇ ಮಗು ಅಲ್ಲ ಅನ್ನೋ ತರ. ಇದು ಹೋರಾಟದಿಂದ ಬಗೆಹರಿಸೋದಲ್ಲ, ಮಾತುಕತೆ ಮೂಲಕ ಸಂಧಾನ ಮೂಲಕ ಮಾಡ್ಬೇಕು ಅಂತ ಬಹಳ ಜನ ನಾವು ಮಾಡಿದ್ವಿ. ಇದ್ರಲ್ಲಿ DNA ಸತ್ಯ ಹೇಳಿದ್ರು ಮದುವೆ ಆಗೋಕೆ ರೆಡಿ ಇಲ್ಲ ಬಿಜೆಪಿ ಮುಖಂಡನ ಪುತ್ರ, ಸಂಧಾನಕ್ಕೆ ಇಲ್ವೇ ಇಲ್ಲ ಬೆಲೆ. ಇದುವೇ ಈ ಹೊತ್ತಿನ ಸ್ಪೆಷಲ್ ದಿ ಟಾರ್ಗೆಟ್. ನಾನು ಶಂಶೀರ್ ಬುಡೋಳಿ. ಲವ್ ಸೆಕ್ಸ್ ದೋಖಾ. ಕೆಲ ತಿಂಗಳ ಹಿಂದೆ ನಡೆದಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡನ ಪುತ್ರ ಮಗು ಕರುಣಿಸಿ ಮದುವೆ ಆಗದೆ ವಂಚಿಸಿದ ಕೇಸಿಗೆ ಇನ್ನೂ ಕೂಡ ನ್ಯಾಯ ದೊರೆತಿಲ್ಲ. ಲವ್ ಜಿಹಾದ್ ಎಂದು ಬೀದಿಗೆ ಇಳಿಯುವಂತಹ ಬಿಜೆಪಿ ಮುಖಂಡರಿಗೆ ಈವರೆಗೂ ಸ್ವತಃ ತನ್ನ ಪಕ್ಷದ ಮುಖಂಡನ ಪುತ್ರನೇ ಮಾಡಿರುವ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಾಗಿಲ್ಲ ಅಂದರೆ ಯಾರನ್ನ ದೂರಬೇಕು? ಇನ್ನು ಕಾಯೋಕೆ ಆಗಲ್ಲ, ಇನ್ನು ಸಂಧಾನದ ಬದಲು ಕಾನೂನು ಹೋರಾಟ ನಡೆಸಲಾಗುತ್ತೆ ಎಂದು ವಿಶ್ವಕರ್ಮ ಸಮಾಜದ ಮುಂದಾಳು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಪಿ ನಂಜುಂಡಿ ಹೇಳಿದ್ದಾರೆ. ಮಂಗಳೂರಲ್ಲಿ ಸೋಮವಾರ ಮಗು ಸಹಿತ ಸಂತ್ರಸ್ತೆ ಜೊತೆಗೆ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಕೃಷ್ಣ ಜೇರಾವ್ ಮತ್ತು ಸಂತ್ರಸ್ತೆ ಸ್ನೇಹಿತರಾಗಿದ್ದರು. ಆಕೆ ಆತನಿಂದ ಗರ್ಭಧರಿಸಿ ಮಗುವಿಗೆ ಜನ್ಮ ನೀಡಿದ್ದಾಳೆ. DNA ಪರೀಕ್ಷೆಯಲ್ಲಿ ಮಗುವಿನ ತಂದೆ ಕೃಷ್ಣಾನ ಎಂದು ದೃಢಪಟ್ಟಿದೆ. ಹೀಗಾಗಿ ಆಕೆಯನ್ನ ಮದುವೆ ಆಗುವಂತೆ ಹಲವು ಬಾರಿ ಪ್ರಯತ್ನ ನಡೆಸಿದ್ರೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಕಾನೂನು ಹೋರಾಟ ಮುಂದುವರಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಯಾಕಂದ್ರೆ ಈ ಸಂತ್ರಸ್ತೆ ಬಡ ಕುಟುಂಬವಾಗಿದ್ದು ಇಬ್ಬರು ಒಂದಾಗಿ ಸಂಸಾರ ಮುನ್ನಡೆಸುವಂತಹ ಯೋಚನೆಯಲ್ಲಿ ಆತನ ಪೋಷಕರ ಜೊತೆ ಸಂಧಾನ ನಡೆಸಲಾಗಿದೆ. ಆದರೆ ಆತನ ಪೋಷಕರು ಮದುವೆಗೆ ಆತ ಸಮ್ಮತಿಸುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಹೀಗಾಗಿ ಸಂಧಾನ ಸದ್ಯ ಮುರಿದು ಬಿದ್ದಿದೆ. ಮುಂದೆ ಕಾನೂನು ಹೋರಾಟ ಅನಿವಾರ್ಯವಾಗಿದೆ. DNA ಪರೀಕ್ಷೆಯಲ್ಲೂ ಮಗುವಿನ ತಂದೆ ಕೃಷ್ಣಾನ ಎಂದು ದೃಢಪಟ್ಟ ಬಳಿಕವೂ ಆತ ಮದುವೆಗೆ ನಿರಾಕರಣೆ ಮಾಡ್ತಾ ಇದ್ದಾನೆ. ದಕ್ಷಿಣ ಕನ್ನಡ ಹಿಂದುತ್ವದ ನೆಲ, ವಿಶ್ವಕರ್ಮ ಸಮಾಜವು ಅದನ್ನೇ ನಂಬಿಕೊಂಡು ಬರ್ತಾ ಇದೆ. ಆದರೆ ಈ ಬಡ ಕುಟುಂಬ ವಂಚನೆಗೆ ಒಳಗಾಗಿದೆ. ಕೃಷ್ಣ ಮತ್ತು ಸಂತ್ರಸ್ತೆ ಇಬ್ಬರು ತಪ್ಪು ಮಾಡಿದ್ರು. ಮಗು ಆಗಿರುವ ಕಾರಣ ಅವರನ್ನ ಒಂದು ಮಾಡಿ ಈ ಕೇಸನ್ನ ಸುಖಾಂತಿಗೊಳಿಸುವ ನಮ್ಮ ಪ್ರಯತ್ನ ಆಗ್ತಾ ಇಲ್ಲ. ಕೃಷ್ಣ ಮತ್ತು ಸಂತ್ರಸ್ತೆ ಇವರಿಬ್ಬರು ತಪ್ಪು ಮಾಡಿದ್ರು. ಮಗು ಆಗಿರುವ ಕಾರಣ ಇವರನ್ನ ಒಂದು ಮಾಡಿ ಈ ಕೇಸನ್ನ ಸುಖಾಂತಿಗೊಳಿಸುವ ನಮ್ಮ ಪ್ರಯತ್ನ ಈಡೇರ್ತಾ ಇಲ್ಲ. ಕೃಷ್ಣನ ಪೋಷಕರು ಈಡೇರಿಸಲು ಸಾಧ್ಯವಾಗದ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಇವುಗಳನ್ನ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಒಂದೆರಡು ದಿನಗಳಲ್ಲಿ ಬಹಿರಂಗಪಡಿಸಲಾಗುತ್ತೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಪಿ ನಂಜುಂಡಿ ಹೇಳಿರುವಂಥದ್ದು. ಬನ್ನಿ ಅವರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಆಗ ನಮಗೊಂದು ಆಸೆ ಆಯ್ತು, ಓಕೆ ಮಗು ಅವ್ರದ್ದೇ ಆಗೋಯ್ತು ಅಂದ್ರೆ ಮದುವೆ ಆಗ್ಬೋದು, ಏನಾದ್ರೂ ಮನಸ್ತಾಪ ಇರ್ಲಿ ಮದುವೆ ಆಗ್ಬೋದು. ಏನು ನಾವೇನ್ ಅನ್ಕೊಂಡಿದ್ವಿ ಅದೆಲ್ಲ ಉಲ್ಟಾ ಆಗೋಯ್ತು. ಈಗಲೂ ವಾದ ಮಾಡಕ್ ಶುರು ಮಾಡಿದ್ರೇ ಸಾಧ್ಯನೇ ಇಲ್ಲ, ನಂದೇ ಮಗು ಅಲ್ಲ ಅನ್ನೋ ತರ. ಇದು ಹೋರಾಟದಿಂದ ಬಗೆಹರಿಸೋದಲ್ಲ, ಮಾತುಕತೆ ಮೂಲಕ ಸಂಧಾನ ಮೂಲಕ ಮಾಡ್ಬೇಕು ಅಂತ ಬಹಳ ಜನ ನಾವು ಮಾಡಿದ್ವಿ. ಇದ್ರಲ್ಲಿ ನಮ್ಮ ಬಿಜೆಪಿಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವ್ರ ಸ್ನೇಹಿತರು ಮೈಸೂರಿನ ಹರೀಶ್, ನಾನು, ನಮ್ಮ ಸಮಾಜದವರು ಎಲ್ಲ ಸೇರ್ಕೊಂಡು ನಾವು ಒಂದು ಸಂಧಾನ ಮಾಡ್ಕೊಳ್ಳೋಣ, ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು 2 ಬಾರಿನೂ ಕೂಡ ಜಗನ್ನಿವಾಸ್ ಅವ್ರ ಜೊತೆನಲ್ಲಿ ನಾವು ಮಾತಾಡೋದು. ನನ್ ಮಗ ಒಪ್ಪಲ್ಲ, ಹಂಗೆ ಹಿಂಗೆ ಇದೇ ಮಾತಾಡೋದು. ನಾವೊಂದು ಟೈಮ್ ತಗೊಂಡು ಹೇಳಿಯಪ್ಪ, ಮಗುನೇ ನಿಮ್ದು, ಎಲ್ಲೋದ್ರೂ ಆ ಮಗು ಅಪ್ಪನ ಬದಲಾಯಿಸಕ್ ಆಗೋದಿಲ್ಲ, ಕಾನೂನು ಚೌಕಟ್ಟಿನಲ್ಲಿ ಇದೀವಿ ಅನ್ನೋದ್ರಿಂದ ನಾವು ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ, ಆದ್ರೆ ತಪ್ಪೇ ಆಗುತ್ತೆ, ನಾಳೆ ದಿನ ಸರಿಪಡಿಸ್ಕೊಳ್ಳೋಣ ಅಂತ ನಾವು ಅವ್ರ ತಂದೆಗೆ ಬಹಳ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು 2 ಸಾರಿ ಬರೋದಕ್ಕೆ 1.5 ತಿಂಗಳು ಟೈಮ್ ತಗೊಂಡಿದ್ರು ನಮ್ಮ ಹತ್ರ. ಆದ್ರೂ ನಾವೆಲ್ಲ ಆಯ್ತು ನಾನು ಬರ್ತಾ ಇದ್ದೆ, ಅಲ್ಲಿಂದ ಸತೀಶ್ ಅವರು ಬರ್ತಾ ಇದ್ರು, ಅವ್ರ ಪದಾಧಿಕಾರಿಗಳೆಲ್ಲ ಕುತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಆಗೋಗ್ಬಿಡುತ್ತೆ ಅಂದಾಗ ಮತ್ತೆ ಸೇಮ್ ಕತೆ, ನನ್ನ ಮಗ ಹೋಗ್ತಾ ಇಲ್ಲ. 3 ತಿಂಗಳ ಹತ್ತತ್ರ ಆಗೋಯ್ತು ಸರ್. ನನ್ನ ಮೇಲೆ ಕೆಲವು ಆರೋಪಗಳು ಶುರು ಆಯ್ತು ಸಮಾಜದಲ್ಲಿ. ನಂಜುಂಡಿ ಅವರು ಅಷ್ಟು ಜೋರಾಗಿ ಹೋರಾಟ ಮಾಡಿದ್ರು, ಈಗ ನೋಡಿದ್ರೆ ಸುದ್ದಿನೇ ಇಲ್ಲ. ಇವರೆಲ್ಲ ಅವ್ರ ಜೊತೆ ಶಾಮೀಲೆ ಆಗ್ಬಿಟ್ಟಿದ್ದಾರೆ. ನಾನು ನಿಮ್ಗೆಲ್ಲ ಗೊತ್ತಿರಂಗೆ ಹಣದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಗ್ಗುವಂಥವ್ನಲ್ಲ ನಾನು. ನಾವೆಲ್ಲ ಒಂದು ಕೊಳಚೆ ಪ್ರದೇಶದಿಂದ ಬಂದಿರೋ, ಇದೆಲ್ಲ ನೋಡಿರ್ತೇವೆ. ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ರಹಿತವಾದಂತ ಸಂಧಾನ ಮಾಡಬೇಕು ಅಂತ ನಮ್ಮ ಉದ್ದೇಶ.
ಸಂಧಾನಕ್ಕೂ ಕೂಡ ಪ್ರಚಾರ ಬೇಕಾಗಿಲ್ಲ, ಇದು ಒಳಗಡೆ ಮಾಡಬೇಕು ಅಂತಾನೆ ತೂಕವಾಗಿರೋ ವ್ಯಕ್ತಿಗಳ ಜೊತೆ ಮಾತಾಡಿ ನ್ಯಾಯಾಂಗದ ಚೌಕಟ್ಟಿನಲ್ಲಿ ಈ ಕೇಸ್ ಆಲ್ರೆಡಿ ಧುಮುಕಿರೋದ್ರಿಂದ ನ್ಯಾಯ ಏನ್ ಹೇಳುತ್ತೋ ಅದನ್ನು ನಾವು ತಲೆಬಾಗಿ ತಗೊಳ್ಬೇಕಾಗಿರುವಂತ ಬದ್ಧತೆ ಇರೋದ್ರಿಂದ ನಾನು ಎಲ್ಲೂ ಬಾಯಿ ಬಿಟ್ಟಿಲ್ಲ. ಆದ್ರೆ ನಮ್ಮ ಸಮಾಜದಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಈ ಮಗುಗೋಸ್ಕರ ಹೋರಾಟ ಮಾಡಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವ್ರ ಮನಸ್ಸಿನಲ್ಲೂ ಕೂಡ ನಂಜುಂಡ ಸುಮ್ಗೆ ಆಗ್ಬಿಟ್ರಲ್ಲ ಅನ್ನುವಂತ ಒಂದು ಮಾತು ಕೇಳ್ಬಂತ. ನಿಮ್ದು ಕಂಡೀಷನು ಅವ್ರದ್ದು ಏನು ಅಂತ ಮಾತಾಡುವಾಗ ಅದೆಲ್ಲ ನಾನಿವಾಗ ನನ್ನ ಬಾಯಿನಲ್ಲಿ ನಾನು ಹೇಳೋದಕ್ಕೆ ಸಾಧ್ಯ. ಅಷ್ಟೊಂದು ಅವರ ಕಂಡೀಷನ್ ಎಲ್ಲ ಹೇಳಕ್ ಆಗದೇ ಇರುವಂತದ್ದು. ನಾವು ವಕೀಲರಿಗೆ ಕೊಟ್ಟಿದ್ದೇವೆ, ಅದನ್ನ ಸಾರ್ವಜನಿಕವಾಗಿ ನಾವು ಕೊಡ್ಬೋದಾ, ಪತ್ರಕರ್ತರ ಮೂಲಕ ಈ ರಾಜ್ಯಕ್ಕೆ ಕೊಡ್ಬೋದಾ, ಅವ್ರು ಕೇಳಿರೋ ಕಂಡೀಷನ್ ಅಂತ ಕೊಟ್ಟಿದ್ದೇವೆ. ಇನ್ನೊಂದ್ 2-3 ದಿವಸದಲ್ಲಿ ಅದು ವಕೀಲರ ಅಭಿಪ್ರಾಯ ಬರ್ತದೆ. ಅದ್ರ ಮಧ್ಯೆ ಇವರಿಗೆ ಬೇರೆ ಬೇರೆ ರೀತಿನಲ್ಲಿ ಅಂದ್ರೆ ಬರೀ ಅವರು ಇವತ್ತು ನಾಳೆ ಅಂತಾರೆ, ಅವ್ರು ಕೇಳಿರೋದೆಲ್ಲ ನಮ್ಮ ಕೈನಲ್ಲಿ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಂತ ಕಂಡೀಷನ್ಗಳು ಅವ್ರು ಕೇಳ್ತಾರೆ, ಅದು ಮಾಡೋಕ್ಕಾಗಲ್ಲ ಅಣ್ಣ, ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ. ಸೊ ಯಾವಾಗ ಈ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾವಿನ್ನ ಸಂಧಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರು ಏನ್ ಕೇಳಿದ್ದಾರೆ ಅದೊಂದ್ 2-3 ದಿನದಲ್ಲಿ ಬಂದ ಮೇಲೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದೆ ಇರ್ತದೆ. ನ್ಯಾಯಾಲಯ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂತ ಪ್ರಕ್ರಿಯೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣೆದುರಿಗೆ ಎಲ್ಲವೂ ಇದೆ, ಆದ್ರಿಂದ ನ್ಯಾಯ ನಮ್ಗೆ ಸಿಗ್ತದೆ. ನಮ್ಗೆ ಈಗಲೂ ಚಂದ ಕುಟುಂಬವಾಗಿರ್ಲಿ ಅಂತ ಬಯಸೋದು. ಈ ಹೋರಾಟ ಗಿರಾಟ ಎಲ್ಲ ಅದು ನಾವೆಲ್ಲ ನೋಡಿದ್ದೇವೆ. ಆದ್ರೆ ಇದು ಮನಸ್ಸುಗಳು ಒಂದಾಗಬೇಕು. ಅವರಿಬ್ರು ಸ್ನೇಹಿತರಿದ್ದಾರೆ, ಏನೋ ಆಗುತ್ತೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಇದ್ರಲ್ಲಿ ಆರೋಪಗಳು ಬೇರೆ ಬಂದ. ನಾವು ಹೋರಾಟ ಮಾಡಿಲ್ಲ, ಸಂಧಾನ ಮಾಡಿದ್ದೀವಿ. ಸಂಧಾನ ಅನ್ನೋದು ಇದು ಹೇಗಿರುತ್ತೆ ಅಂದ್ರೆ ಎಲ್ಲ ಒಂದು ಬಟ್ಟೆನೆಲ್ಲ ಅರ್ಧ ಚಿಂದಿ ಮಾಡಿದ್ದನ್ನ ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂತ ಕೆಲಸ, ತಾಳ್ಮೆ ಬೇಕಾಗಿತ್ತು. 2-3 ದಿವಸದಲ್ಲಿ ಏನು ನಮ್ಮ ಸೀನಿಯರ್ ವಕೀಲರಿಗೆ ನಾವು ಆ ದಾಖಲೆಗಳೆಲ್ಲ ಕಳಿಸ್ಕೊಡ್ಸಿದ್ದೀನಿ. ನಾನು ಅಲ್ಲಿಂದ ಬಂದ್ಮೇಲೆ ಮತ್ತೊಂದ್ಸರಿ ಪತ್ರಿಕಾಗೋಷ್ಠಿ ಕರೆದು ಏನೇನು ಇವ್ರ ಹತ್ರ ದಾಖಲೆ ಇದೆ ಅದೆಲ್ಲ ನಿಮ್ಮಿಂದ. ಲವ್ ಸೆಕ್ಸ್ ದೋಖಾ ಕೇಸ್ ಬೆಳಕಿಗೆ ಬರೋ ಮುಂಚೆ ಮೊದಲು ಜಗನ್ನಿವಾಸ್ ರಾವ್ ಪುತ್ತೂರು ನಗರಸಭಾ ಸದಸ್ಯರಾಗಿದ್ರು. ಇವರನ್ನ ಈ ಕೇಸ್ ನಡೆದ ಬಳಿಕ ಆ ಸ್ಥಾನದಿಂದ ಉಚ್ಚಾಟಿಸಲಾಗಿದೆ. ಹೀಗಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸೋಮವಾರ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂತ್ರಸ್ತೆ ಜೊತೆಗೆ ಕೃಷ್ಣ ಜಿ ರಾವ್ ಇವರ ಮದುವೆಯನ್ನ ಮಾಡಿಸದೇ ಇದ್ದರೆ ಪಕ್ಷದಿಂದ ಹೊರಹಾಕುವುದಾಗಿ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ಆಗ ಅವರು DNA ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದರೆ ಮದುವೆ ಮಾಡಿಸಿಕೊಡುವುದಾಗಿ ನನಗಿಂತ ಮೊದಲು ಪುತ್ತೂರಿನ ಸ್ಥಳೀಯ ಶಾಸಕರಿಗೆ ತಿಳಿಸಿದ್ರು. ಆದರೆ ಮಗು ಜಗನ್ನಿವಾಸ್ ರಾವ್ ಪುತ್ರ ಕೃಷ್ಣ ಜೆ ರಾವ್ ಎಂಬಾತನ ಮಗುವೆಂದು ಸಾಬೀತಾದ ಕೂಡಲೇ ಜಗನ್ನಿವಾಸ್ ರಾವ್ ಸತ್ಯ ಪ್ರಮಾಣವನ್ನ ಮುರಿದಿದ್ದಾರೆ, ಮದುವೆಯನ್ನ ಮಾಡಿಸಲು ಹಿಂದೇಟು ಹಾಕಿದ್ದಾರೆ. ಬಿಜೆಪಿ ಪಕ್ಷ ಸದಾ ಸಂತ್ರಸ್ತೆಯ ಜೊತೆ ಮತ್ತು ಅವರ ಕುಟುಂಬದ ಪರವಾಗಿರುತ್ತದೆ ಅಂತ ಸತೀಶ್ ಕುಂಪಲ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಬಂದ್ರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ನಮ್ಗೆ ಹೇಳಿದ್ದಲ್ಲ, ನಮ್ಗೆ ಹೇಗೂ ಹೇಳಿದ್ದಾರೆ. ನಮ್ಗೆ ಹೇಳುವುದಕ್ಕೆ ಮುಂಚೆ ಅವರು ಫಸ್ಟ್ ಹೇಳಿದ್ದು ಅಲ್ಲಿಯ ಪುತ್ತೂರಿನ MLA ಅವರಿಗೆ ಹೇಳಿದ್ದು, ಪ್ರಾಮಿಸ್ ಮಾಡಿದ್ದು ಪುತ್ತೂರಿನ MLA ಅವರಿಗೆ. ನಾವು ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಮಾಡ್ಲಿಕ್ಕಿಲ್ಲ. ನಾನು ಆವಾಗ್ಲೇ ಹೇಳಿದ್ದೇನೆ, ಪುತ್ತೂರಿನ MLA ಅವರು ಎದುರು ಕೂತು ನಿಂತಿದ್ದನ್ನು ಸರಿ ಮಾಡಿದ್ರು ತೊಂದರೆ ಇಲ್ಲ, ಯಾರು ಮಾಡಿದ್ರು ನಮ್ಗೆ ನಮ್ಮ ಬೆಂಬಲ ಇರುವಂತದ್ದು. ಯಾರು ಆ ಹುಡುಗಿ ಇದ್ದಾಳೆ, ಆ ಮಗು ಇದೆ, ಅದಕ್ಕೆ ನ್ಯಾಯ ಸಿಗುವಂತ ರೀತಿಯಲ್ಲಿ ನಾವು ಅದಕ್ಕೆ ಬೆಂಬಲವನ್ನು ಕೊಡುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ ಅಂತ ಹೇಳಿದ್ದೇವೆ. ಕಳೆದ ಸುಮಾರು ದಿನಗಳಿಂದ ನಾನು ಸಹ ಇದರ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಶ್ವಕರ್ಮ ಅಧ್ಯಕ್ಷರಾದ ನಂಜುಂಡಿ ಅವರು ಮತ್ತು ಬೇರೆ ಬೇರೆಯವರು ನಮ್ಮ ಹತ್ರ ಸಹ ಸ್ವಾಮೀಜಿ ಅವರೆಲ್ಲ ಮಾತಾಡಿದ್ದಾರೆ. ನಿರಂತರ ನಾವು ಪ್ರಯತ್ನ ಮಾಡಿದ್ದೇವೆ. ಅವರು ಯಾವಾಗ DNA ಟೆಸ್ಟ್ ಬಂದ ನಂತರ ನಮ್ಮ ಎಲ್ರಿಗೂ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ನಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆಯನ್ನ ಮಾಡಿದ್ದೇವೆ. ನಮ್ಮ ಏನಿದ್ರು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಪೂರ್ತಿಯಾಗಿ ಆ ಹುಡುಗಿಯೊಟ್ಟಿಗೆ ಆ ಮಗುವಿನೊಟ್ಟಿಗೆ ನಾವು ನಿಲ್ತೇವೆ. ನಮ್ಮ ಇಡೀ ಸಂಘಟನೆ ಅದರ ಪರವಾಗಿ ನಿಲ್ತದೆ. ನಾವು ಎಲ್ಲ ಪ್ರಯತ್ನವನ್ನ ಮಾಡಿ ಕೂಡ ಅವರು ಒಪ್ಪದಿರುವಂತ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದೇವೆ. ಅಂದಹಾಗೆ ಈ ಕೇಸ್ ನಡೆದು ಅನೇಕ ತಿಂಗಳಾಗಿದೆ. ಏನು ಅರಿವಿಲ್ಲದ ಆ ಮಗುವನ್ನ ನೋಡಿದ ಯಾರಿಗೂ ಕರುಣೆ ಬಾರದೇ ಇರಲ್ಲ. ಆದರೆ ದುರಹಂಕಾರ, ಪ್ರತಿಷ್ಠೆಯ ರಾಜಕೀಯ ಆಟದ ಮದದಲ್ಲಿರುವ ಮೋಸ ಮಾಡಿದ ಹುಡುಗನ ಮನೆಯವರಿಗೆ ಅದ್ಯಾವಾಗ ಮದುವೆ ಆಗೋ ಒಳ್ಳೆಯ ಬುದ್ಧಿ ಬರುತ್ತೋ ಇವರಿಗೆ ಕಾನೂನಷ್ಟೇ ತಕ್ಕ ಉತ್ತರ ನೀಡಬೇಕಾಗಿದೆ.
ಇದುವೇ ಈ ಹೊತ್ತಿನ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.